ಬೆಂಗಳೂರಲ್ಲಿ ಒಂದು ಖಾಸಗಿ ಹಾಸ್ಟೆಲ್ ಇದೆ. ಆ ಖಾಸಗಿ ಹಾಸ್ಟೆಲ್ನಿಂದಾಗಿ ಅಲ್ಲಿರುವಂಥ ವಿದ್ಯಾರ್ಥಿಗಳು ಸುತ್ತಮುತ್ತಲಿರುವಂಥ ಜನರಿಗೆ ಪ್ರತಿನಿತ್ಯ ಬೇರೆ ಬೇರೆ ರೀತಿಯಲ್ಲಿ ಕಿರಿಕಿರಿಯನ್ನು ಮಾಡ್ತಾ ಇದ್ದಾರಂತೆ. ರಾತ್ರಿ ಆದರೆ ಸಾಕು ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ ಈ ಖಾಸಗಿ ಹಾಸ್ಟೆಲಲ್ಲಿರುವಂತಹ ವಿದ್ಯಾರ್ಥಿಗಳಿಂದಾಗಿ. ಸಂಜೆ ಆದರೆ ಸಾಕು ಅಲ್ಲಿ ಜನ ಹೊರಬರೋದಕ್ಕೆ ಹೆದರ್ತಾರೆ. ಕತ್ತಲಾಗ್ತಾ ಇದ್ದಂತೆ ರೋಡ್ ಕ್ಲೋಸ್ ಆಗುತ್ತೆ, ಅಬ್ಬರದ ಮೋಜು ಮಸ್ತಿ ಶುರುವಾಗುತ್ತೆ. ಏರಿಯಾ ತುಂಬ ಆವರಿಸುತ್ತಾ ಗಾಂಜಾ ಘಾಟು. ಇದು ಬೆಂಗಳೂರಿನ ಒಡಲಲ್ಲೇ ಇರುವಂತಹ ಹಾಸ್ಟೆಲ್ನ ಕಹಾನಿ. ರಿಯಲ್ ಸ್ಟೋರಿ ಇದೇ ಹಾಸ್ಟೆಲ್. ಈಗೇನು ನೀವು ನೋಡ್ತಾ ಇದ್ರಿ ದೃಶ್ಯಾವಳಿ, ಇದು ಕೆಲ ದಿನಗಳ ಹಿಂದೆ ಗಾಂಜಾದಿಂದಾಗಿ 20ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ತಗಲಾಕೊಂಡಿದ್ರು. ಅದರ ದೃಶ್ಯಾವಳಿ ಇದು. ನಿಮಗೀಗ ನಾವು ತೋರಿಸ್ತಾ ಇದ್ದೀವಿ. ಇದು ಹಳೆಯ ದೃಶ್ಯ. ಆ ಹಾಸ್ಟೆಲಲ್ಲಿರುವಂಥ ವಿದ್ಯಾರ್ಥಿಗಳು ಗಾಂಜಾ ಸೇವನೆ ಮಾಡಬೇಕಾದ್ರೆ ತಗಲಾಕೊಂಡು ಅವರೆಲ್ಲರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರು ಅವರನ್ನು. ಇದು ಹಳೆಯ ದೃಶ್ಯಾವಳಿ. ಈಗ ಇದು ಅವತ್ತು ನೋಡಿ, ಇದು ಇನ್ನೊಂದು ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀವಿ. ಗಲಾಟೆ ಮಾಡೋದು, ಕಿರಿಕಿರಿ ಮಾಡೋದು, ತೊಂದರೆ ಕೊಡೋದು, ರಾತ್ರಿ ಆದರೆ ಸಾಕು ಮೋಜು ಮಸ್ತಿ ಮಾಡೋದು. ಹಾಸ್ಟೆಲ್ ಹುಡುಗರ ಕಿರಿಕ್ ಪಾರ್ಟಿ ಇದು ನೋಡಿ. ಇದೇ ಹಾಸ್ಟೆಲಲ್ಲಿರುವಂತಹ ವಿದ್ಯಾರ್ಥಿಗಳು ದಿನ ತೊಂದರೆ ಕೊಡೋದು. ಅಕ್ಕಪಕ್ಕದ ನೋಡಿ, ಇಲ್ಲಿ ಡ್ರಿಂಕ್ಸ್ ಮಾಡ್ತಿರೋದು. ಅದು ಯಾವಾಗ? ರಾತ್ರಿ ಅಲ್ಲ, ಮಠ ಮಧ್ಯಾಹ್ನ. ಇದೆಲ್ಲಿದೆ ಅಂತಂದ್ರೆ ಬೆಂಗಳೂರಿನ ಕಲ್ಯಾಣ ನಗರದ ಖಾಸಗಿ ಹಾಸ್ಟೆಲ್ನ ದೃಶ್ಯಾವಳಿ ನೀವೆಲ್ಲ ನೋಡಿದ್ದೀಗ. ಕತ್ತಲಾಗ್ತಾ ಇದ್ದಂತೆ ವಿದ್ಯಾರ್ಥಿಗಳ ಪುಂಡಾಟ ಶುರುವಾಗುತ್ತೆ. ಗಾಂಜಾ ಘಾಟು ಆವರಿಸ್ಕೊಳ್ತೆ. ರಾತ್ರಿ ಎಣ್ಣೆ ಪಾರ್ಟಿ ಮಾಡ್ತಾರೆ. ಬೇಸತ್ತೋಗಿದ್ದಾರೆ ಜನ. ಇದನ್ನು ನೋಡಿ, ಕಾಲೇಜು ಆಡಳಿತ ಮಂಡಳಿಗೆ ದೂರನ್ನ ಕೊಟ್ಟರು ಯಾವುದೇ ಫಲ ಸಿಕ್ಕಿಲ್ಲ. ರಸ್ತೆ ಕ್ಲೋಸ್ ಮಾಡಿ ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ಕಿರಿಕಿರಿ ಮಾಡೋದ್ರಿಂದ ಜನ ಹೈರಾಣಾಗಿದ್ದಾರೆ. ನಮ್ಮ ಪ್ರತಿನಿಧಿ ಸಂಬಂಧಪಟ್ಟಂತವರಿಗೆ ಕರೆ ಮಾಡಿದ್ರೆ ಉಡಾಫೆ ಉತ್ತರವನ್ನ ಕೊಡ್ತಾರೆ. ಕೊಡಿ ಉಡಾಫೆ ಉತ್ತರವನ್ನು ನೋಡಿ. ಸಾಕ್ಷಿ ಸಮೇತ ನಿಮಗೆ ತೋರಿಸ್ತಾ ಇದೀವಿ. ಎಣ್ಣೆ ಪಾರ್ಟಿ ಮಾಡೋದು, ಗಾಂಜಾ ಸೇವನೆ ಮಾಡೋದು, ಇಡೀ ರಾತ್ರಿ ಬೊಬ್ಬೆ ಹಾಕೋದು, ಕಿರ್ಚಾಡೋದು. ಇವತ್ತು ಆ ಕಟ್ಟಡದ ಮಾಲೀಕ ಕೂಡ ಇದನ್ನ ಸಾಕು ನಮಗೆ ಖಾಲಿ ಮಾಡಿ ಅಂತಂದ್ರೂ ಕೂಡ ಖಾಲಿ ಮಾಡ್ತಿಲ್ಲ. ಇದು ಕಟ್ಟಡ ಮಾಲೀಕನ ಕಣ್ಣೀರು. ಇನ್ನು ಸುತ್ತಮುತ್ತಲಿರುವಂಥ ನಿವಾಸಿಗಳು ಹೇಳೋದೇನು, ಹಾಸ್ಟೆಲ್ ಇರೋದು ತಪ್ಪಲ್ಲ, ಆದರೆ ಈ ಹಾಸ್ಟೆಲ್ ಇರುವಂಥ ವಿದ್ಯಾರ್ಥಿಗಳು ನಮಗೆ ಕಾಟ ಕೊಡ್ತಿದ್ದಾರೆ, ಟಾರ್ಚರ್ ಮಾಡ್ತಿದ್ದಾರೆ ಅಂತೇಳಿ ಅವರು ಕೂಡ ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಖಾಸಗಿ ಶಾಲೆಯ ಹಾಸ್ಟೆಲ್ ಒಂದರಿಂದಾಗಿ ಇಲ್ಲಿನ ನಿವಾಸಿಗಳಿಗೆ ದಿನನಿತ್ಯ ನಿದ್ದೆ ಕೆಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕಲ್ಯಾಣ ನಗರದ ಚಳ್ಳಿಕೆರೆಯಲ್ಲಿರುವಂತಹ ಖಾಸಗಿ ಹಾಸ್ಟೆಲ್ ಏನಿದೆ, ಈ ಒಂದು ಹಾಸ್ಟೆಲ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳು ದಿನನಿತ್ಯ ಸಂಜೆ ಆದರೆ ಸಾಕು ಇಲ್ಲಿ ರಸ್ತೆಯಲ್ಲೇ ನಿಂತ್ಕೊಂಡು ಪುಂಡಾಟಿಕೆಯನ್ನು ಮಾಡುವಂಥದ್ದು, ಮತ್ತೆ ಟೆರೆಸ್ಗಳ ಮೇಲೆ ಹೋಗಿ ಕಿರುಚಾಡುವಂಥದ್ದು, ಮತ್ತೆ ಮದ್ಯಪಾನ ಮತ್ತು ಧೂಮಪಾನವನ್ನು ಮಾಡುವಂಥದ್ದು. ಮತ್ತೆ ಈ ಹಿಂದೆ ಕಳೆದ ಒಂದು ವಾರದ ಹಿಂದೆ ಸುಮಾರು 21 ವಿದ್ಯಾರ್ಥಿಗಳನ್ನ ಗಾಂಜಾ ಸೇವನೆಯ ಆರೋಪದಡಿ ಅರೆಸ್ಟ್ ಅನ್ನ ಕೂಡ ಬಂಧನಕ್ಕೆ ತೆಗೆದುಕೊಳ್ಳುವಂತಹ, ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಈ ರೀತಿಯಾದಂತಹ ಹಾಸ್ಟೆಲ್ ಬಗ್ಗೆ ಅನೇಕ ಬಾರಿ ಇಲ್ಲಿನ ನಿವಾಸಿಗಳು ದೂರನ್ನ ನೀಡ್ತಾರೆ. ದೂರನ್ನ ನೀಡಿದ ಬಳಿಕವಾಗಿ ಮ್ಯಾನೇಜ್ಮೆಂಟ್ ಜೊತೆ ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ. ಅದಾದ ಬಳಿಕ ಈ ಒಂದು ವಿಚಾರವನ್ನ ಹೈಕೋರ್ಟ್ ಮೆಟ್ಟಿಲಿಗೆ ಕೂಡ ತೆಗೆದುಕೊಂಡು ಹೋಗಲಾಗುತ್ತೆ. ಬಿಬಿಎಂಪಿ ಮತ್ತೆ ಸ್ಥಳೀಯ ನಿವಾಸಿಗಳ ದೂರಿನ ಆಧಾರದ ಮೇಲೆಗೆ ಹೈಕೋರ್ಟ್ ಆರ್ಡರ್ ಅನ್ನ ಕೂಡ ನೀಡುತ್ತೆ. ವೆಕೇಟ್ ಮಾಡಬೇಕು ಅನ್ನುವಂತ ಆರ್ಡರ್ ಅನ್ನ ನೀಡುತ್ತೆ. ಪ್ರಮುಖವಾಗಿ ಇದಕ್ಕೆ ಸ್ಟೇ ಅನ್ನ ತರುವಂತಹ ಕೆಲಸಕ್ಕೆ ಈ ಒಂದು ಕಟ್ಟಡದ ಮಾಲೀಕರು ಮತ್ತೆ ಶಾಲೆಯ ಆಡಳಿತ ಮಂಡಳಿ ಮುಂದಾಗುತ್ತೆ. ಅದಾದ ಬಳಿಕ ಸ್ಪಷ್ಟವಾಗಿ ಒಂದು ವೇಳೆ ಈ ಒಂದು ಜಾಗದಲ್ಲಿ ವಿದ್ಯಾರ್ಥಿಗಳು ಕಿರಿಕಿರಿ ಮಾಡುವಂಥದ್ದು ಅಥವಾ ಬೇರೆ ರೀತಿಯಾದಂತಹ ಒಂದಿಷ್ಟು ಪ್ರಕರಣಗಳು ಬೆಳಕಿಗೆ ಬಂದ್ರೆ ತಕ್ಷಣವಾಗಿ ಏನು ಕಾಲೇಜಿನ ಯಾವ ಅಂಡರ್ ಅಲ್ಲಿ ಬರ್ತಾ ಇದೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಅಂಡರ್ ಅಲ್ಲಿ ಬರ್ತಾ ಇದೆ, ಆ ಒಂದು ಕಾಲೇಜಿನ ಅದು ನೇರವಾಗಿ ಈ ಒಂದು ವಿಚಾರಕ್ಕೆ ಮಧ್ಯಪ್ರವೇಶ ಮಾಡಬೇಕು.
ಮಧ್ಯಪ್ರವೇಶ ಮಾಡಿ ವಿದ್ಯಾರ್ಥಿಗಳನ್ನು ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸುತ್ತೆ. ಅಷ್ಟಾದರೂ ಕೂಡ ಇಲ್ಲಿನ ವಿದ್ಯಾರ್ಥಿಗಳ ಪುಂಡಾಟ ನಿಲ್ತಾ ಇಲ್ಲ. ದಿನನಿತ್ಯ ವಿದ್ಯಾರ್ಥಿಗಳ ಪುಂಡಾಟದಿಂದಾಗಿ ಒಂದಿಷ್ಟು ನಿವಾಸಿಗಳು ಬೇಸತ್ತು ಹೋಗಿರುವಂಥದ್ದು. ನಿವಾಸಿಗಳನ್ನೇ ಮಾತನಾಡಿಸ್ತಾ ಹೋಗ್ತೀನಿ, ಎಷ್ಟು ಹಿಂಸೆ ಆಗ್ತಾ ಇದೆ ಅಂತ ಹೇಳಿ. ಸರ್, ಪ್ರಮುಖವಾಗಿ ಹಾಸ್ಟೆಲ್ನಿಂದಾಗಿ ನಿಮಗೆ ಕಿರಿಕಿರಿ ಅಂತ ಹೇಳಿ ನೀವು ಕೋರ್ಟ್ ಮೆಟ್ಲಿಗೆ ಕೂಡ ಹೋಗಿದ್ದೀರಾ. ಏನಿದು, ಎಷ್ಟು ಕಿರಿಕಿರಿ ಆಗುತ್ತೆ, ಏನು ಎತ್ತ ಅಂತ? ತುಂಬ ಕಿರಿಕಿರಿ ಮಾಡ್ತಾರೆ ಹುಡುಗರು. ಬಂದು ಇಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಎಲ್ಲ ಕೇರಳ ಹುಡುಗರು ಇದ್ದಾರೆ. ಒಂದು ಸ್ವಲ್ಪ ರೆಸ್ಪೆಕ್ಟ್ ಇಲ್ಲ, ಯಾರು ಕೇಳಿದ್ರು ಮಾತಾಡೋಂಗಿಲ್ಲ. ಗಾಡಿ ತೆಗೆದು ರೋಡ್ಗೆ ಹಾಕ್ಬಿಡ್ತಾರೆ. ಒಂದು ಲೇಡೀಸ್ ಹೋಗೋಕ್ಕಿಲ್ಲ, ಲೇಡೀಸ್ ಬರೋಕ್ಕಿಲ್ಲ, ಈ ಕಡೆಗೆ ಮಕ್ಳು ಓಡಾಡೋಂಗಿಲ್ಲ. ರಾತ್ರಿ ಹೊತ್ತು 2 ಗಂಟೆ 3 ಗಂಟೆ ಕಿರ್ಚಾಡೋದು, ಆಡೋದು, ಎಣ್ಣೆ ಹೊಡಿಯೋದು, ಗಂಜಾ ಇದೆ. 2 ವಾರಕ್ಕೆ ಹಿಂದೆ ಗಂಜಾ ಕೇಸಲ್ಲಿ ಅರೆಸ್ಟ್ ಕೂಡ ಮಾಡಿದ್ದಾರೆ 20 ಜನನ. ನಾವು ಈ ರೋಡಲ್ಲಿ ಇದ್ದೀರಿ, ಏನಾದ್ರು ಹುಡುಗರು ಮಾತಾಡೋಕೆ ನಮಗೆ ಕೇಳಿದ್ರೆ ನಮಗೆ ಹೊಡಿಯೋಕೆ ಬರ್ತಾರೆ, ನಮಗೆ ಎದುರು ಉತ್ತರ ಕೊಡ್ತಾರೆ, ನಮಗೆ ಬೈತಾ ಇದ್ದಾರೆ. ನಾವು ನಿಮ್ಮನ್ನು ಕರೆದಿರೋದು, ನಮಗೆಲ್ಲಿ ನಮ್ಗೆ ಫ್ರೀಡಮ್ ಬೇಕು, ನಮಗೇನು ದಾರಿ ಬೇಕಾಗಿದೆ, ಅದಕ್ಕೆ ಎಲ್ಲರೂ ಸೇರಿ ನಿಮ್ಮನ್ನು ಕರೆದಿರೋದು. ಸರಿಗ, ಪ್ರಮುಖವಾಗಿ ತುಂಬ ಹಿಂಸೆ ಆಗ್ತಾ ಇದೆ, ಮತ್ತು ಜಗಳಗಳ ಅವರವರೇ ಮಾಡ್ಕೊಳ್ಳುವಂಥದ್ದು ಆ ರೀತಿ. ನಮ್ಮ ಮೇಲೂ ರೆಸಿಡೆನ್ಸ್ ಹತ್ರ ಮೇಲೂ ಬರ್ತಾರೆ ಅವರು. 2 ವೀಲರ್ಸ್ ನೋಡಿ ಯಾವ ಥರ ಪಾರ್ಕ್ ಮಾಡ್ತಾರೋ. ನೈಟ್ ಫುಲ್ಲು ಗಾಂಜಾ, ಆಲ್ಕಹಾಲ್ ಇದು ಮಾಡಿ ಫುಲ್ಲು ಕಚಡ ಮಾಡ್ತಾಯಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಇದೆ, ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಗೆ ಡೈರೆಕ್ಷನ್ಸ್ ಇದೆ, ಎಲ್ಲ ಇದೆ. ಬಟ್ ಯಾರು ಇಲ್ಲಿ ಕಾಲೇಜ್ ಓನರ್ ಇಲ್ಲಿ ಬಂದುಬಿಟ್ಟು ಏನಾಗ್ತಾಗೋರು ಯಾರು ನೋಡ್ತಾ ಇಲ್ಲ. ಸರಿಗ, 1 ವಾರದ ಹಿಂದೆ 20 ಮಕ್ಕಳನ್ನ ವಶಕ್ಕೆ ಪಡಿತಾರೆ ವಿದ್ಯಾರ್ಥಿಗಳನ್ನ. ನಿಮಗೆ ಈ ಬಗ್ಗೆ ಸಂಶಯಗಳು ಬಂದಿತ್ತಾ? ಆ ರೀತಿನೇ ಬಂತು. ನಾನು ಪೊಲೀಸ್ಗೆ ಅಪ್ಡೇಟ್ ಮಾಡಿದ್ವಿ. ತಿರ್ಗಾ ಯಾರೋ ಕಂಪ್ಲೇಂಟ್ ಮಾಡಿ ಆ ಕಂಪ್ಲೇಂಟ್ ಮೇಲೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದುಬಿಟ್ಟು ಅವ್ರನ್ನ ಅರೆಸ್ಟೋ ಇಲ್ಲಾಂದರೆ ಅವ್ರ ಕಸ್ಟಡಿಗೆ ತಗೊಂಡು ಹೋಗಿದ್ರಿ. ಇದಿಷ್ಟು ನಿವಾಸಿಗಳು ಹೇಳ್ತಾ ಇರೋದು. ಪ್ರಮುಖವಾಗಿ ಖಾಸಗಿ ಹಾಸ್ಟೆಲ್ನಿಂದಾಗಿ ನಮ್ಮ ನಿದ್ದೆಗಳು ಕೆಡ್ತಾ ಇದೆ. ದಿನನಿತ್ಯ ಇಲ್ಲಿ ಮಹಿಳೆಯರು ಕೂಡ ಓಡಾಡೋದಕ್ಕೆ ಆಗ್ತಾ ಇಲ್ಲ, ಮಕ್ಕಳು ಕೂಡ ಓಡಾಡೋದಕ್ಕೆ ಆಗ್ತಾ ಇಲ್ಲ. ಸಂಜೆ ಆದರೆ ಹಾಸ್ಟೆಲ್ನ ಮುಂಭಾಗದಲ್ಲಿ ನಿಂತ್ಕೊಂಡು ಕಿರಿಕಿರಿಯನ್ನು ಮಾಡುವಂಥದ್ದು ಮತ್ತು ರಸ್ತೆಯನ್ನು ಅಡ್ಡಗಟ್ಟುವಂಥದ್ದು, ರಾತ್ರಿ ಹೊತ್ತು ಸಂಪೂರ್ಣವಾಗಿ ರಸ್ತೆಯನ್ನು ಕ್ಲೋಸ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಮತ್ತು ಹಾಸ್ಟೆಲ್ ಆಡಳಿತ ಮಂಡಲದ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೊ ಹಂಗಾಗಿನೇ ಬೆಂಗಳೂರಲ್ಲಿ ಒಂದು ಖಾಸಗಿ ಹಾಸ್ಟೆಲ್ ಇದೆ. ಆ ಖಾಸಗಿ ಹಾಸ್ಟೆಲ್ನಿಂದಾಗಿ ಅಲ್ಲಿರುವಂಥ ವಿದ್ಯಾರ್ಥಿಗಳು ಸುತ್ತಮುತ್ತಲಿರುವಂಥ ಜನರಿಗೆ ಪ್ರತಿನಿತ್ಯ ಬೇರೆ ಬೇರೆ ರೀತಿಯಲ್ಲಿ ಕಿರಿಕಿರಿಯನ್ನು ಮಾಡ್ತಾ ಇದ್ದಾರಂತೆ. ರಾತ್ರಿ ಆದರೆ ಸಾಕು ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ ಈ ಖಾಸಗಿ ಹಾಸ್ಟೆಲಲ್ಲಿರುವಂತಹ ವಿದ್ಯಾರ್ಥಿಗಳಿಂದಾಗಿ. ಸಂಜೆ ಆದರೆ ಸಾಕು ಅಲ್ಲಿ ಜನ ಹೊರಬರೋದಕ್ಕೆ ಹೆದರ್ತಾರೆ. ಕತ್ತಲಾಗ್ತದಂತೆ ರೋಡ್ ಕ್ಲೋಸ್ ಆಗುತ್ತೆ, ಅಬ್ಬರದ ಮೋಜು ಮಸ್ತಿ ಶುರುವಾಗುತ್ತೆ. ಏರಿಯಾ ತುಂಬ ಆವರಿಸುತ್ತಾ ಗಾಂಜಾ ಘಾಟು. ಇದು ಬೆಂಗಳೂರಿನ ಒಡಲಲ್ಲೇ ಇರುವಂತಹ ಹಾಸ್ಟೆಲ್ನ ಕಹಾನಿ. ರಿಯಲ್ ಸ್ಟೋರಿ ಇದೇ ಹಾಸ್ಟೆಲ್. ಈಗೇನು ನೀವು ನೋಡ್ತಾ ಇದ್ರಿ ದೃಶ್ಯಾವಳಿ, ಇದು ಕೆಲ ದಿನಗಳ ಹಿಂದೆ ಗಾಂಜಾದಿಂದಾಗಿ 20ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ತಗಲಾಕೊಂಡಿದ್ರು. ಅದರ ದೃಶ್ಯಾವಳಿ ಇದು. ನಿಮಗೀಗ ನಾವು ತೋರಿಸ್ತಾ ಇದ್ದೀವಿ. ಇದು ಹಳೆಯ ದೃಶ್ಯ. ಆ ಹಾಸ್ಟೆಲಲ್ಲಿರುವಂಥ ವಿದ್ಯಾರ್ಥಿಗಳು ಗಾಂಜಾ ಸೇವನೆ ಮಾಡಬೇಕಾದ್ರೆ ತಗಲಾಕೊಂಡು ಅವರೆಲ್ಲರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರು ಅವರನ್ನು. ಇದು ಹಳೆಯ ದೃಶ್ಯಾವಳಿ. ಈಗ ಇದು ಅವತ್ತು ನೋಡಿ, ಇದು ಇನ್ನೊಂದು ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀವಿ. ಗಲಾಟೆ ಮಾಡೋದು, ಕಿರಿಕಿರಿ ಮಾಡೋದು, ತೊಂದರೆ ಕೊಡೋದು, ರಾತ್ರಿ ಆದರೆ ಸಾಕು ಮೋಜು ಮಸ್ತಿ ಮಾಡೋದು. ಹಾಸ್ಟೆಲ್ ಹುಡುಗರ ಕಿರಿಕ್ ಪಾರ್ಟಿ ಇದು ನೋಡಿ. ಇದೇ ಹಾಸ್ಟೆಲಲ್ಲಿರುವಂತಹ ವಿದ್ಯಾರ್ಥಿಗಳು ದಿನ ತೊಂದರೆ ಕೊಡೋದು. ಅಕ್ಕಪಕ್ಕದ ನೋಡಿ, ಇಲ್ಲಿ ಡ್ರಿಂಕ್ಸ್ ಮಾಡ್ತಿರೋದು. ಅದು ಯಾವಾಗ? ರಾತ್ರಿ ಅಲ್ಲ, ಮಠ ಮಧ್ಯಾಹ್ನ. ಇದೆಲ್ಲಿದೆ ಅಂತಂದರೆ ಬೆಂಗಳೂರಿನ ಕಲ್ಯಾಣ ನಗರದ ಖಾಸಗಿ ಹಾಸ್ಟೆಲ್ನ ದೃಶ್ಯಾವಳಿ ನೀವೆಲ್ಲ ನೋಡಿದ್ದೀಗ. ಕತ್ತಲಾಗ್ತಾ ಇದ್ದಂತೆ ವಿದ್ಯಾರ್ಥಿಗಳ ಪುಂಡಾಟ ಶುರುವಾಗುತ್ತೆ. ಗಾಂಜಾ ಘಾಟು ಆವರಿಸ್ಕೊಳ್ತೆ. ರಾತ್ರಿ ಎಣ್ಣೆ ಪಾರ್ಟಿ ಮಾಡ್ತಾರೆ. ಬೇಸತ್ತೋಗಿದ್ದಾರೆ ಜನ. ಇದನ್ನು ನೋಡಿ. ಕಾಲೇಜು ಆಡಳಿತ ಮಂಡಳಿಗೆ ದೂರನ್ನ ಕೊಟ್ಟರು, ಯಾವುದೇ ಫಲ ಸಿಕ್ಕಿಲ್ಲ. ರಸ್ತೆ ಕ್ಲೋಸ್ ಮಾಡಿ ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ಕಿರಿಕಿರಿ ಮಾಡೋದ್ರಿಂದ ಜನ ಹೈರಾಣಾಗಿದ್ದಾರೆ. ನಮ್ಮ ಪ್ರತಿನಿಧಿ ಸಂಬಂಧಪಟ್ಟಂತವರಿಗೆ ಕರೆ ಮಾಡಿದ್ರೆ ಉಡಾಫೆ ಉತ್ತರವನ್ನ ಕೊಡ್ತಾರೆ. ಕೊಡಿ ಉಡಾಫೆ ಉತ್ತರವನ್ನು ನೋಡಿ. ಸಾಕ್ಷಿ ಸಮೇತ ನಿಮಗೆ ತೋರಿಸ್ತಾ ಇದ್ದೀವಿ. ಎಣ್ಣೆ ಪಾರ್ಟಿ ಮಾಡೋದು,
ಗಾಂಜಾ ಸೇವನೆ ಮಾಡೋದು, ಇಡೀ ರಾತ್ರಿ ಬೊಬ್ಬೆ ಹಾಕೋದು, ಕಿರ್ಚಾಡೋದು. ಇವತ್ತು ಆ ಕಟ್ಟಡದ ಮಾಲೀಕ ಕೂಡ ಇದನ್ನ ಸಾಕು ನಮಗೆ ಖಾಲಿ ಮಾಡಿ ಅಂತಂದ್ರೂ ಕೂಡ ಖಾಲಿ ಮಾಡ್ತಿಲ್ಲ. ಇದು ಕಟ್ಟಡ ಮಾಲೀಕನ ಕಣ್ಣೀರು. ಇನ್ನು ಸುತ್ತಮುತ್ತಲಿರುವಂಥ ನಿವಾಸಿಗಳು ಹೇಳೋದೇನು, ಹಾಸ್ಟೆಲ್ ಇರೋದು ತಪ್ಪಲ್ಲ, ಆದರೆ ಈ ಹಾಸ್ಟೆಲಲ್ಲಿರುವಂಥ ವಿದ್ಯಾರ್ಥಿಗಳು ನಮಗೆ ಕಾಟ ಕೊಡ್ತಿದ್ದಾರೆ, ಟಾರ್ಚರ್ ಮಾಡ್ತಿದ್ದಾರೆ ಅಂತೇಳಿ ಅವರು ಕೂಡ ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಖಾಸಗಿ ಶಾಲೆಯ ಹಾಸ್ಟೆಲ್ ಒಂದರಿಂದಾಗಿ ಇಲ್ಲಿನ ನಿವಾಸಿಗಳಿಗೆ ದಿನನಿತ್ಯ ನಿದ್ದೆ ಕೆಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕಲ್ಯಾಣ ನಗರದ ಚಳ್ಳಿಕೆರೆಯಲ್ಲಿರುವಂತಹ ಖಾಸಗಿ ಹಾಸ್ಟೆಲ್ ಏನಿದೆ, ಈ ಒಂದು ಹಾಸ್ಟೆಲ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಈ ಒಂದು ವಿದ್ಯಾರ್ಥಿಗಳು ದಿನ ನಿತ್ಯ ಸಂಜೆ ಆದರೆ ಸಾಕು ಇಲ್ಲಿ ರಸ್ತೆಯಲ್ಲೇ ನಿಂತ್ಕೊಂಡು ಪುಂಡಾಟಿಕೆಯನ್ನು ಮಾಡುವಂಥದ್ದು, ಮತ್ತೆ ಟೆರೆಸ್ಗಳ ಮೇಲೆ ಹೋಗಿ ಕಿರುಚಾಡುವಂಥದ್ದು, ಮತ್ತೆ ಮದ್ಯಪಾನ ಮತ್ತು ಧೂಮಪಾನವನ್ನು ಮಾಡುವಂಥದ್ದು. ಮತ್ತೆ ಈ ಹಿಂದೆ ಕಳೆದ ಒಂದು ವಾರದ ಹಿಂದೆ ಸುಮಾರು 21 ವಿದ್ಯಾರ್ಥಿಗಳನ್ನ ಗಾಂಜಾ ಸೇವನೆಯ ಆರೋಪದಡಿ ಅರೆಸ್ಟ್ ಅನ್ನ ಕೂಡ ಬಂಧನಕ್ಕೆ ತೆಗೆದುಕೊಳ್ಳುವಂತಹ, ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಈ ರೀತಿಯಾದಂತಹ ಹಾಸ್ಟೆಲ್ ಬಗ್ಗೆ ಅನೇಕ ಬಾರಿ ಇಲ್ಲಿನ ನಿವಾಸಿಗಳು ದೂರನ್ನ ನೀಡ್ತಾರೆ. ದೂರನ್ನ ನೀಡಿದ ಬಳಿಕವಾಗಿ ಮ್ಯಾನೇಜ್ಮೆಂಟ್ ಜೊತೆ ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ. ಅದಾದ ಬಳಿಕ ಈ ಒಂದು ವಿಚಾರವನ್ನ ಹೈಕೋರ್ಟ್ ಮೆಟ್ಟಲಿಗೆ ಕೂಡ ತೆಗೆದುಕೊಂಡು ಹೋಗಲಾಗುತ್ತೆ. BBMP ಮತ್ತೆ ಸ್ಥಳೀಯ ನಿವಾಸಿಗಳ ದೂರಿನ ಆಧಾರದ ಮೇಲೆಗೆ ಹೈಕೋರ್ಟ್ ಆರ್ಡರ್ ಅನ್ನ ಕೂಡ ನೀಡುತ್ತೆ, ವೆಕೇಟ್ ಮಾಡಬೇಕು ಅನ್ನುವಂತ ಆರ್ಡರ್ ಅನ್ನ ನೀಡುತ್ತೆ. ಪ್ರಮುಖವಾಗಿ ಇದಕ್ಕೆ ಸ್ಟೇ ಅನ್ನ ತರುವಂತಹ ಕೆಲಸಕ್ಕೆ ಈ ಒಂದು ಕಟ್ಟಡದ ಮಾಲೀಕರು ಮತ್ತೆ ಶಾಲೆಯ ಆಡಳಿತ ಮಂಡಳಿ ಮುಂದಾಗುತ್ತೆ. ಅದಾದ ಬಳಿಕ ಸ್ಪಷ್ಟವಾಗಿ ಒಂದು ವೇಳೆ ಈ ಒಂದು ಜಾಗದಲ್ಲಿ ವಿದ್ಯಾರ್ಥಿಗಳು ಕಿರಿಕಿರಿ ಮಾಡುವಂಥದ್ದು ಅಥವಾ ಬೇರೆ ರೀತಿಯಾದಂತಹ ಒಂದಿಷ್ಟು ಪ್ರಕರಣಗಳು ಬೆಳಕಿಗೆ ಬಂದ್ರೆ ತಕ್ಷಣವಾಗಿ ಏನು ಕಾಲೇಜಿನ ಯಾವ ಅಂಡರ್ ಅಲ್ಲಿ ಬರ್ತಾ ಇದೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಅಂಡರ್ ಅಲ್ಲಿ ಬರ್ತಾ ಇದೆ, ಆ ಒಂದು ಕಾಲೇಜಿನ ಅದು ನೇರವಾಗಿ ಈ ಒಂದು ವಿಚಾರಕ್ಕೆ ಮಧ್ಯಪ್ರವೇಶ ಮಾಡಬೇಕು, ಮಧ್ಯಪ್ರವೇಶ ಮಾಡಿ ವಿದ್ಯಾರ್ಥಿಗಳನ್ನ ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸುತ್ತೆ. ಅಷ್ಟಾದರೂ ಕೂಡ ಇಲ್ಲಿನ ವಿದ್ಯಾರ್ಥಿಗಳ ಪುಂಡಾಟ ನಿಲ್ತಾ ಇಲ್ಲ. ದಿನನಿತ್ಯ ವಿದ್ಯಾರ್ಥಿಗಳ ಪುಂಡಾಟದಿಂದಾಗಿ ಒಂದಿಷ್ಟು ನಿವಾಸಿಗಳು ಬೇಸತ್ತು ಹೋಗಿರುವಂಥದ್ದು. ನಿವಾಸಿಗಳನ್ನೇ ಮಾತನಾಡಿಸ್ತಾ ಹೋಗ್ತೀನಿ, ಎಷ್ಟು ಹಿಂಸೆ ಆಗ್ತಾ ಇದೆ ಅಂತ ಹೇಳಿ. ಸರ್, ಪ್ರಮುಖವಾಗಿ ಹಾಸ್ಟೆಲ್ನಿಂದಾಗಿ ನಿಮಗೆ ಕಿರಿಕಿರಿ ಅಂತ ಹೇಳಿ ನೀವು ಕೋರ್ಟ್ ಮೆಟ್ಲಿಗೆ ಕೂಡ ಹೋಗಿದ್ದೀರಾ. ಏನಿದು, ಎಷ್ಟು ಕಿರಿಕಿರಿ ಆಗುತ್ತೆ, ಏನು ಎತ್ತ ಅಂತ? ತುಂಬ ಕಿರಿಕಿರಿ ಮಾಡ್ತಾರೆ ಹುಡುಗರು, ಬಂದು ಇಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಎಲ್ಲ ಕೇರಳ ಹುಡುಗರು ಇದ್ದಾರೆ, ಒಂದು ಸ್ವಲ್ಪ ರೆಸ್ಪೆಕ್ಟ್ ಇಲ್ಲ, ಯಾರು ಕೇಳಿದ್ರು ಮಾತಾಡೋಂಗಿಲ್ಲ, ಗಾಡಿ ತೆಗೆದು ರೋಡ್ಗೆ ಹಾಕ್ಬಿಡ್ತಾರೆ. ಒಂದು ಲೇಡೀಸ್ ಹೋಗೋಕ್ಕಿಲ್ಲ, ಲೇಡೀಸ್ ಬರೋಕ್ಕಿಲ್ಲ, ಈ ಕಡೆಗೆ ಮಕ್ಳು ಓಡಾಡೋಂಗಿಲ್ಲ. ರಾತ್ರಿ ಹೊತ್ತು 2 ಗಂಟೆ 3 ಗಂಟೆ ಕಿರ್ಚಾಡೋದು, ಆಡಾಡೋದು, ಎಣ್ಣೆ ಹೊಡಿಯೋದು, ಗಂಜಾ ಇದೆ. 2 ವಾರಕ್ಕೆ ಹಿಂದೆ ಗಂಜಾ ಕೇಸಲ್ಲಿ ಅರೆಸ್ಟ್ ಕೂಡ ಮಾಡಿದ್ದಾರೆ 20 ಜನನ. ನಾವು ಈ ರೋಡಲ್ಲಿ ಇದ್ದೀರಿ, ಏನಾದ್ರು ಹುಡುಗರು ಮಾತಾಡೋದು ನಮಗೆ ಕೇಳಿದ್ರೆ ನಮಗೆ ಹೊಡಿಯೋಕೆ ಬರ್ತಾರೆ, ನಮಗೆ ಎದುರು ಕೊಡ್ತಾರೆ, ನಮಗೆ ಬೈತಾ ಇದ್ದಾರೆ. ನಾವು ನಿಮ್ಮನ್ನು ಕರೆದಿರೋದು, ನಮಗೆ ಇಲ್ಲಿ ನಮ್ಗೆ ಫ್ರೀಡಮ್ ಬೇಕು, ನಮಗೇನು ದಾರಿ ಬೇಕಾಗಿದೆ, ಅದಕ್ಕೆ ಎಲ್ಲರೂ ಸೇರಿ ನಿಮ್ಮನ್ನು ಕರೆದಿರೋದು. ಸರಿಗ ಪ್ರಮುಖವಾಗಿ ತುಂಬ ಹಿಂಸೆ ಆಗ್ತಾ ಇದೆ, ಮತ್ತೆ ಜಗಳಗಳು ಅವರವರೇ ಮಾಡ್ಕೊಳ್ಳುವಂಥದ್ದು, ಆ ರೀತಿ ನಮ್ಮ ಮೇಲೂ ರೆಸಿಡೆನ್ಸ್ ಹತ್ರ ಮೇಲೂ ಬರ್ತಾರೆ ಅವರು. 2 ವೀಲರ್ಸ್ ನೋಡಿ ಈ ಥರ ಪಾರ್ಕ್ ಮಾಡ್ತಾರೋ, ನೈಟ್ ಫುಲ್ಲು ಗಾಂಜಾ ಆಲ್ಕಹಾಲ್ ಇದು ಮಾಡಿ ಫುಲ್ಲು ಕಚಡ ಮಾಡ್ತಾಯಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಇದೆ, ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಗೆ ಡೈರೆಕ್ಷನ್ಸ್ ಇದೆ, ಎಲ್ಲ ಇದೆ. ಬಟ್ ಯಾರು ಇಲ್ಲಿ ಕಾಲೇಜ್ ಓನರ್ ಇಲ್ಲಿ ಬಂದುಬಿಟ್ಟು ಏನಾಗ್ತಾಗೋರು ಯಾರು ನೋಡ್ತಾ ಇಲ್ಲ. ಸರಿಗ 1 ವಾರದ ಹಿಂದೆ 20 ಮಕ್ಕಳನ್ನ ವಶಕ್ಕೆ ಪಡಿತಾರೆ ವಿದ್ಯಾರ್ಥಿಗಳನ್ನ. ನಿಮಗೆ ಈ ಬಗ್ಗೆ ಸಂಶಯಗಳು ಬಂದಿತ್ತಾ? ಆ ರೀತಿನೇ ಬಂತು. ನಾನು ಪೊಲೀಸ್ಗೆ ಅಪ್ಡೇಟ್ ಮಾಡಿದ್ವಿ. ತಿರ್ಗಾ ಯಾರೋ ಕಂಪ್ಲೇಂಟ್ ಮಾಡಿ ಆ ಕಂಪ್ಲೇಂಟ್ ಮೇಲೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದುಬಿಟ್ಟು ಅವ್ರನ್ನ ಅರೆಸ್ಟೋ ಇಲ್ಲಾಂದರೆ ಅವ್ರ ಕಸ್ಟಡಿಗೆ ತಗೊಂಡು ಹೋಗಿದ್ರಿ. ಇದಿಷ್ಟು ನಿವಾಸಿಗಳು ಹೇಳ್ತಾ ಇರೋದು. ಪ್ರಮುಖವಾಗಿ ಖಾಸಗಿ ಹಾಸ್ಟೆಲ್ನಿಂದಾಗಿ ನಮ್ಮ ನಿದ್ದೆಗಳು ಕೆಡ್ತಾ ಇದೆ. ದಿನನಿತ್ಯ ಇಲ್ಲಿ ಮಹಿಳೆಯರು ಕೂಡ ಓಡಾಡೋದಕ್ಕೆ ಆಗ್ತಾ ಇಲ್ಲ, ಮಕ್ಕಳು ಕೂಡ ಓಡಾಡೋದಕ್ಕೆ ಆಗ್ತಾ ಇಲ್ಲ. ಸಂಜೆ ಆದರೆ ಹಾಸ್ಟೆಲ್ನ ಮುಂಭಾಗದಲ್ಲಿ ನಿಂತ್ಕೊಂಡು ಕಿರಿಕಿರಿಯನ್ನು ಮಾಡುವಂಥದ್ದು, ಮತ್ತು ರಸ್ತೆಯನ್ನು ಅಡ್ಡಗಟ್ಟುವಂಥದ್ದು, ರಾತ್ರಿ ಹೊತ್ತು ಸಂಪೂರ್ಣವಾಗಿ ರಸ್ತೆಯನ್ನು ಕ್ಲೋಸ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಮತ್ತು ಹಾಸ್ಟೆಲ್ ಆಡಳಿತ ಮಂಡಲದ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.